ಕೇರಳದಲ್ಲಿ ವಿಧಾನಸಭಾ ಚುನಾವಣಾ ಕಾವು ಬಿರುಸಾಗಿದೆ. ರಾಜ್ಯದ ಗಡಿ ಜಿಲ್ಲೆಯ ಮಂಜೇಶ್ವರದಲ್ಲಿ ಈ ಬಾರಿ ಚುನಾವಣಾ ಅಖಾಡದಲ್ಲಿ ಗೆಲ್ಲುವ ಕುದುರೆ ಯಾವುದು ಎನ್ನುವ ಕೌತುಕ ಎದುರಾಗಿದೆ. ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನವಾದ ಇಂದು ಎಸ್ಡಿಪಿಐ ತನ್ನ ಜಿಲ್ಲಾ ಸಮಿತಿ ಸದಸ್ಯ ಅಶ್ರಫ್ ಕೆಎಂ ಅವರನ್ನ ಚುನಾವಣೆಯ ಅಖಾಡಕ್ಕೆ ಕಣಕ್ಕಿಳಿಸುವ ಮೂಲಕ ಯುಡಿಎಫ್ಗೆ ಬಿಗ್ ಶಾಕ್ ನೀಡಿದೆ. ವೈಶಿಷ್ಟ್ಯ ಅಂದ್ರೆ ಯುಡಿಎಫ್ ಅಭ್ಯರ್ಥಿ ಮತ್ತು ಹಾಲಿ ಶಾಸಕ ಎಕೆಎಂ ಅಶ್ರಫ್ ಅವರ ಹೆಸರನ್ನೇ ಹೋಲುವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವುದು ಮತದಾರರಲ್ಲಿ ಗೊಂದಲಕ್ಕೆ ಎಡೆಮಾಡಿಕೊಡಲಿದೆ ಎನ್ನಲಾಗ್ತಾ ಇದೆ. ಇದು ಮತಗಳ ವಿಭಜನೆಗೆ ಕಾರಣವಾಗಲಿದೆ. ಮಂಜೇಶ್ವರ ಕ್ಷೇತ್ರದಲ್ಲಿ ಯುಡಿಎಫ್ ಮತ್ತು ಬಿಜೆಪಿ ನಡುವೆ ಸದಾ ಬಿರುಸಿನ ಪೈಪೋಟಿ ಇದ್ದೇ ಇರುತ್ತೆ. 2016ರಲ್ಲಿ ಯುಡಿಎಫ್ ಕೇವಲ 89 ಮತಗಳಿಂದ ಮತ್ತು 2021ರಲ್ಲಿ 745 ಮತಗಳಿಂದ ಅಷ್ಟೇ ಗೆಲುವು ಸಾಧಿಸಿತ್ತು. ಇಂತಹ ಕಡಿಮೆ ಅಂತರದ ಗೆಲುವಿನ ಇತಿಹಾಸವಿರುವ ಕ್ಷೇತ್ರದಲ್ಲಿ ಎಸ್ಡಿಪಿಐ ಸುಮಾರು 6,000ದಿಂದ 7,000 ಮತಗಳನ್ನು ಹೊಂದುವ ಸಾಮರ್ಥ್ಯವನ್ನು ಹೊಂದಿದೆ. ಈಗ ಈ ಮತಗಳು ವಿಭಜನೆಯಾದರೆ ಅದು ನೇರವಾಗಿ ಯುಡಿಎಫ್ಗೆ ಪೆಟ್ಟು ನೀಡಲಿದ್ದು ಬಿಜೆಪಿಯ ಬಲಿಷ್ಠ ಅಭ್ಯರ್ಥಿ ಕೆ ಸುರೇಂದ್ರನ್ ಅವರ ಗೆಲುವಿನ ಹಾದಿ ಸುಗಮವಾಗಲಿದೆ ಎಂದು ರಾಜಕೀಯ ವಿಶ್ಲೇಷಣಕಾರರ ಅಭಿಪ್ರಾಯ. 2009ರಲ್ಲಿ ಸ್ಥಾಪನೆಯಾದ ನಂತರ ಎಸ್ಡಿಪಿಐ ಮಂಜೇಶ್ವರದಲ್ಲಿ ಬಿಜೆಪಿ ಗೆಲ್ಲಬಾರದು ಎಂಬ ಕಾರಣಕ್ಕೆ ಸ್ಪರ್ಧೆಯಿಂದ ದೂರವಿತ್ತು. ಆದರೆ ಈ ಬಾರಿ ಯುಡಿಎಫ್ ನಾಯಕರ ವರ್ತನೆ ಮತ್ತು ಮುಸ್ಲಿಂ ಲೀಗ್ನ ಏಕಪಕ್ಷೀಯ ಧೋರಣೆಯಿಂದ ಬೇಸೆತ್ತು ಸ್ಪರ್ಧೆಗೆ ಇಳಿದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಯುಡಿಎಫ್ ನಾಯಕ ವಿಡಿ ಸತೀಶನ್ ಅವರು ಎಸ್ಡಿಪಿಐ ವಿರುದ್ಧ ನೀಡಿದ ಸಾರ್ವಜನಿಕ ಹೇಳಿಕೆಗಳು ಮತ್ತು ಮೈತ್ರಿ ನಿರಾಕರಣೆಯು ಈ ನಿರ್ಧಾರಕ್ಕೆ ಮುಖ್ಯ ಕಾರಣ ಎನ್ನಲಾಗಿದೆ. ಎಸ್ಡಿಪಿಐ ಈ ಹಿಂದೆ ಎಲ್ಡಿಎಫ್ಗೆ ಬೆಂಬಲ ನೀಡಲು ಮುಂದಾಗಿತ್ತು, ಆದರೆ ಸಿಪಿಎಂ ಅದನ್ನು ನಿರಾಕರಿಸಿ ತನ್ನದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಇದರಿಂದ ಅನಿವಾರ್ಯವಾಗಿ ಎಸ್ಡಿಪಿಐ ಸ್ವತಂತ್ರವಾಗಿ ಕಣಕ್ಕಿಳಿಯುವಂತಾಗಿದೆ. ಯುಡಿಎಫ್ ಅಭ್ಯರ್ಥಿ ಎಕೆಎಂ ಅಶ್ರಫ್ ಮತ್ತು ಎಸ್ಡಿಪಿಐ ಅಭ್ಯರ್ಥಿ ಅಶ್ರಫ್ ಕೆಎಂ ಅವರ ಹೆಸರುಗಳು ಹೆಚ್ಚು ಕಡಿಮೆ ಒಂದೇ ಆಗಿರೋದ್ರಿಂದ ಮತದಾರರಲ್ಲಿ ಗೊಂದಲ ಸೃಷ್ಟಿಸಬಹುದು ಎಂಬ ಅಭಿಪ್ರಾಯವನ್ನ ಕೆಲವರು ಒಪ್ಪುತ್ತಾರಾದರೂ ಚಿಹ್ನೆಯನ್ನ ಜನ ಗುರುತಿಸುತ್ತಾರೆ. ಆದ್ರಿಂದ ಹೆಸರಿನಿಂದಾಗಿ ಗೆಲುವು ಕೈತಪ್ಪಿ ಹೋಗಲಾರದು ಎನ್ನುತ್ತಾರೆ ಇನ್ನೊಂದು ಬಣದವರು. ಈ ಹಿಂದೆ ಹಲವು ಚುನಾವಣೆಗಳಲ್ಲಿ ಇಂತಹ ಹೆಸರಿನ ರಾಜಕೀಯದಿಂದಾಗಿ ಪ್ರಬಲ ಅಭ್ಯರ್ಥಿಗಳು ಅಲ್ಪ ಮತಗಳ ಅಂತರದಲ್ಲಿ ಸೋತ ಉದಾಹರಣೆಗಳು ಕೂಡ ಇವೆ.